ಹಲೋ ನಮಸ್ಕಾರ ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ವಿಷಯ ವೈರಲ್ ಆಗುತ್ತೆ, ಟ್ರೆಂಡಿಂಗ್ ಬರುತ್ತೆ ಅಂತೇಳಿ ಒಂದು ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಟ್ರೆಂಡ್ ಬಂದ ಮೇಲೆ ಅದನ್ನ ಪ್ರತಿಯೊಬ್ಬರು ಫಾಲೋ ಮಾಡ್ತಾರೆ, ತಮ್ಮ ಫಾಲೋವರ್ಸನ್ನ ಜಾಸ್ತಿ ಮಾಡ್ಕೊಳ್ಬೇಕು ಅಥವಾ ನಾವು ಟ್ರೆಂಡಲ್ಲಿ ಇರಬೇಕು ಅನ್ನೋ ಕಾರಣಕ್ಕೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಒಂದು ಲೆಟರನ್ನು ಗಮನಿಸಿರ್ಬೋದು. ಅದು ಅಫಿಷಿಯಲ್ ಅಪಾಲಜಿ ಲೆಟರ್ ಅಥವಾ ಅಧಿಕೃತ ಕ್ಷಮಾಪಣಾ ಪತ್ರ ಅಂತ ಸಿಕ್ಕಾಪಟ್ಟೆ ಓಡ್ತಾ ಇದೆ. ಜನನು ಅದನ್ನು ಓದಿ ಒಂದ್ಸತಿ ಶಾಕ್ ಆಗ್ತಿದ್ದಾರೆ, ಕೆಲವರು ನಗ್ತಾ ಇದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಇದು ಏನಿದು ಅಪಾಲಜಿ ಲೆಟರ್? ಎಲ್ಲಿಂದ ಈ ಟ್ರೆಂಡ್ ಶುರುವಾಯಿತು? ಯಾರ್ಯಾರು ಈ ಥರ ಸಾರಿ ಕೇಳಿದ್ದಾರೆ, ಮತ್ತೆ ಜನ ಅದಕ್ಕೆ ಯಾವ ಥರ ಕಮೆಂಟ್ಗಳನ್ನು ಹಾಕ್ತಾ ಇದ್ದಾರೆ ಅನ್ನೋ ಕುರಿತಂತೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಯೂಶಲಿ ನಾವೇನಾದರೂ ತಪ್ಪು ಮಾಡಿದಾಗ ಸಾರಿ ಕೇಳ್ತೀವಿ ಅಥವಾ ಒಂದು ಅಪಾಲಜಿ ಲೆಟರ್ ಅಂತ ಬರಿತೀವಿ, ಕ್ಷಮಾಪಣಾ ಪತ್ರವನ್ನು ಬರಿತೀವಿ. ಬಟ್ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಲ್ಲಿ ಏನಿದೆ ಲೆಟರ್, ಇದು ಯಾವುದೇ ತಪ್ಪು ಮಾಡಿದ್ದಕ್ಕೆ ಸಾರಿಯನ್ನು ಕೇಳ್ತಾ ಇರೋದಲ್ಲ. ಬದಲಾಗಿ ತಮಗೆ ಸಿಕ್ಕಿರುವಂಥ ಯಶಸ್ಸು, ಜನಪ್ರಿಯತೆ, ಗ್ರಾಹಕರ ಮೆಚ್ಚುಗೆಯನ್ನು ಗಳಿಸಿದ್ದಕ್ಕೋಸ್ಕರ ನಾವು ನಿಮ್ಗೆ ಸಾರಿ ಕೇಳ್ತಾ ಇದ್ದೀವಿ ಅಂಥೇಳಿ ಲೆಟರ್ಗಳನ್ನು ಪೋಸ್ಟ್ ಮಾಡ್ತಾ ಇದ್ದಾರೆ. ಬಾಲಿವುಡ್ನ ಪ್ರತಿಷ್ಠಿತ ಪ್ರೊಡಕ್ಷನ್ ಕಂಪನಿಗಳಿಂದ ಹಿಡಿದು ತುಂಬ ಜನ ಸೆಲೆಬ್ರಿಟೀಸ್ ಹಾಗೇನೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಈ ಟ್ರೆಂಡನ್ನು ಫಾಲೋ ಮಾಡ್ತಾ ಇದ್ದಾರೆ. ಹಾಗಾದರೆ ಈ ಟ್ರೆಂಡ್ ಎಲ್ಲಿಂದ ಶುರುವಾಯಿತು, ಹೆಂಗೆ ಶುರುವಾಯಿತು? 2024ರಲ್ಲಿ ಫಿಲಿಪೈನ್ಸ್ನಲ್ಲಿ ಕಾರ್ಪೊರೇಟ್ ಸ್ಟೈಲಲ್ಲಿ ಅಪಾಲಜಿ ಕೇಳುವಂಥ ಈ ಲೆಟರ್ ಟ್ರೆಂಡಿಗೆ ಬಂತು. ಆವಾಗಿಂದ ಶುರುವಾಯಿತು. ಅಂದರೆ ಕಾರ್ಪೊರೇಟ್ ಸ್ಟೈಲಲ್ಲಿ ಏನಾದರೂ ತಪ್ಪು ಮಾಡಿದಾಗ ಸಾರಿ ಹೆಂಗೆ ಕೇಳ್ತಾರೆ, ಅದೇ ಮಾದರಿಯಲ್ಲಿ ಹಾಸ್ಯಮಯವಾಗಿ ಜೊತೆಯಲ್ಲಿ ಒಂದು ಕ್ರಿಯೇಟಿವ್ ಮೈಂಡಲ್ಲಿ, ಮಾರ್ಕೆಟಿಂಗ್ ಸ್ಟ್ರಾಟಜಿನೂ ಕೂಡ ಇದರಲ್ಲಿ ಇದೆ. ಸೊ ಕ್ರಿಯೇಟಿವ್ ಮೈಂಡಿಂದ ಸಾರಿ ಕೇಳುವಂಥ ಈ ಲೆಟರ್ ಟ್ರೆಂಡಿಗೆ ಬಂತು. ಈಗ ಇನ್ಸ್ಟಾಗ್ರಾಮ್ನಲ್ಲಿ ಎಸ್ಪೆಷಲಿ ಈ ಅಪಾಲಜಿ ಲೆಟರ್ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ನಲ್ಲಿದೆ. ನಾನು ಆಗಲೇ ಹೇಳ್ದಂಗೆ ಪ್ರತಿಷ್ಠಿತ ಕಂಪನಿಗಳು, ಸೆಲೆಬ್ರಿಟೀಸ್ಗಳು ಇದನ್ನು ಫಾಲೋ ಮಾಡ್ತಿರೋದ್ರಿಂದ ಸಹಜವಾಗಿ ಜನ ಒಂದ್ಸತಿ ಏನಕ್ಕೆ ಸಾರಿ ಕೇಳ್ತಾ ಇದ್ದಾರಪ್ಪ, ಏನು ಲೆಟ್ರ್ ಇದು ಅಂಥೇಳಿ ಓದ್ತಾರೆ. ಹಂಗಿದೆ ಪರಿಸ್ಥಿತಿ. ನಾನು ಆಗಲೇ ಹೇಳ್ದಂಗೆ ತಮಗೆ ಸಿಕ್ಕಿರುವಂಥ ಯಶಸ್ಸು, ತಮಗೆ ಸಿಕ್ಕಿರುವಂಥ ಜನಪ್ರಿಯತೆ, ಜನ ನಮ್ಮನ್ನು ತುಂಬ ಮೆಚ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ತಮ್ಮ ಬೆನ್ನನ್ನು ತಾವೇ ತಡ್ಕೊಳ್ತಾ ವೆರಿ ಕ್ರಿಯೇಟಿವ್ ಆಗಿ ಲೆಟರ್ಗಳನ್ನು ಈಗ ಪೋಸ್ಟ್ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಜನ ಕೆಲವರು ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತಾ ಇದ್ದಾರೆ, ಎಷ್ಟು ಕ್ರಿಯೇಟಿವ್ ಆಗಿದೆ ಇದು ಅಂತ. ಇನ್ನು ಕೆಲವರು ಇದೆಲ್ಲ ಬೇಕಿತ್ತ ಅಂತಲೂ ಕೂಡ ನೆಗೆಟಿವ್ ಆಗಿನೂ ಕಮೆಂಟ್ಗಳನ್ನು ಹಾಕ್ತಾ ಇದ್ದಾರೆ. ಇಲ್ಲಿ ಮಾರ್ಕೆಟಿಂಗ್ ತಜ್ಞರು, ಎಕ್ಸ್ಪರ್ಟ್ಗಳು ಹೇಳ್ತಿರೋದು ಇದು ಹಾಸ್ಯಭರಿತವಾಗೂ ಇರುತ್ತೆ ಈ ಲೆಟರ್. ಮತ್ತು ಪ್ರತಿಷ್ಠಿತ ಕಂಪನಿಗಳು, ಫಾರ್ ಎಕ್ಸಾಂಪಲ್ ಕಾರ್ ಕಂಪನಿಯವರು ಕೂಡ ಈ ಲೆಟರನ್ನು ಪೋಸ್ಟ್ ಮಾಡಿದ್ದಾರೆ. ಅದರಲ್ಲಿ ನಮ್ಮ ವೆರೈಟಿ ಡಿಸೈನನ್ನು ಗ್ರಾಹಕರು ಇಷ್ಟಪಟ್ಟು ಕೊಂಡ್ಕೊಂಡಿದ್ದಕ್ಕೆ ನಮ್ಮ ಧನ್ಯವಾದ ಅಂತ ತಿಳಿಸ್ತಾ ಸಾರಿಯನ್ನು ಕೇಳಿದ್ದಾರೆ. ಹಾಗಾಗಿ ಇಲ್ಲಿ ತುಂಬ ಕ್ರಿಯೇಟಿವ್ ಮೈಂಡನ್ನು ಯೂಸ್ ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ಹಾಸ್ಯನೂ ಇದೆ, ಜೊತೆಗೆ ಒಂದು ಇನೋವೇಷನ್ ಅಥವಾ ಕ್ರಿಯೇಟಿವಿಟಿನೂ ಇರೋದ್ರಿಂದ ಮತ್ತೆ ಆ ಪ್ರಾಡಕ್ಟ್ಗಳನ್ನು ಪ್ರಮೋಟ್ ಮಾಡುವಂಥ ನಿಟ್ಟಿನಲ್ಲೂ ಕೂಡ ಇದು ಹೆಲ್ಪ್ ಆಗುತ್ತೆ. ಜನ ಮತ್ತೆ ಅಟ್ರಾಕ್ಟ್ ಆಗ್ತಾ ಇದ್ದಾರೆ ಅದ್ರ ಕಡೆಗೆ ಅಂತಲೂ ಕೂಡ ಮಾರ್ಕೆಟಿಂಗ್ ತಜ್ಞರು ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಮೀಡಿಯಾದವರು ಎಸ್ಪೆಷಲಿ ತಮ್ಮ ವೀಕ್ಷಕರಿಗೆ ನಮ್ಮನ್ನು ಮೆಚ್ಚಿದ್ದಕ್ಕೆ ಧನ್ಯವಾದವನ್ನು ಹೇಳ್ತಾ ಇದನ್ನು ಸಾರಿ ಅಂತ ಕೇಳಿರೋದ್ರಿಂದ, ಈ ಅಪಾಲಜಿ ಲೆಟರನ್ನು ಪೋಸ್ಟ್ ಮಾಡಿರೋದ್ರಿಂದ ಮೀಡಿಯಾದವರು ಈಗ ಟ್ರೆಂಡಿಗೆ ಬಂದ್ರಾ, ಇದನ್ನು ಫಾಲೋ ಮಾಡ್ತಾ ಇದ್ದೀರಾ, ಇದೆಲ್ಲ ಬೇಕಿತ್ತ ಅಂತಲೂ ಕೂಡ ನೆಗೆಟಿವ್ ಆಗಿನೂ ಕಮೆಂಟ್ ಮಾಡ್ತಾ ಇದ್ದಾರೆ. ಎನಿವೇ ಸೋಷಿಯಲ್ ಮೀಡಿಯಾ ಅಂತೂ ಬಂದ ಮೇಲೆ ಪರ ವಿರೋಧ ಚರ್ಚೆಗಳಂತೂ ಆಗ್ತಲೇ ಇದೆ. ಅದರಲ್ಲೂ ಈ ಟ್ರೆಂಡಿಂಗ್ ವಿಷಯ ಅಥವಾ ವೈರಲ್ ವಿಷಯ ಅಂತ ಬಂದಾಗ ಪ್ರತಿಯೊಬ್ಬರು ಅದನ್ನು ಫಾಲೋ ಮಾಡಲೇಬೇಕು ಅನ್ನೋ ಥರ ಆಗ್ಬಿಟ್ಟಿದೆ. ಹಾಗಾಗಿ ಎಲ್ಲರೂ ಇದನ್ನು ಫಾಲೋ ಮಾಡ್ತಾ ಇದ್ದಾರೆ. ನೋಡೋಣ ಮುಂಬರುವಂಥ ದಿನಗಳಲ್ಲಿ ಇದು ಎಲ್ಲಿ ತನಕ ಹೋಗಿ ಮುಟ್ಟುತ್ತೆ, ಜೊತೆಗೆ ಜನ ಇದಕ್ಕೆ ಏನು ಹೇಳ್ತಾರೆ ಅಂತ. ಇನ್ನು ಇದು ಆಗಿತ್ತು ಈ ವಿಡಿಯೋದಲ್ಲಿ ನಾನು ತಿಳಿಸಿರೋದು ಅಪಾಲಜಿ ಲೆಟರ್ನ ಒಂದು ಟ್ರೆಂಡ್ನ ಬಗ್ಗೆ, ಎಲ್ಲಿಂದ ಶುರುವಾಯಿತು, ಹೆಂಗೆಲ್ಲ ಜನ ಕಮೆಂಟ್ ಮಾಡ್ತಾರೆ ಅಂತ. ನ್ಯೂಸ್ 18 ಕನ್ನಡ ನಾವೆಲ್ಲ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲೂ ಲಭ್ಯವಿದ್ದೀವಿ. ನಮ್ಮನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.